ಹ್ಮ್. ವಿದ್ಯಾರ್ಥಿಗಳೇ, ಇವೆಲ್ಲ ಏನವಲ್ಲ ಇವು ನಾಳೆ ದೊಡ್ಡ ದೊಡ್ಡ CET ಎಕ್ಸಾಮ್ಗೆ ನಿಮಗೆ ಬ್ಯಾಂಕಿಗೆ ಸಹಿತ ಭಾರಿ ಹೆಲ್ಪ್ ಆಗ್ತದೆ. ನೀವು ನವೋದಯದ ಹುಡುಗರು ಇಂಥ ಗಣಿತಗಳನ್ನು ನೀವು ಏನಾದರೂ ಕಲ್ತಿರಿ ಅಂತಂದ್ರೆ ಈಗಿನ ಕ್ವಶನ್ ಪೇಪರ್ಗಳು ಭಾಳ ಸರಳ ತೆಗೆದುಬಿಟ್ಟಾರೆ. ಯಾಕಂದ್ರೆ ಅವಾಗ ಕಲ್ತಂಥ ಕ್ವಶನ್ ಪೇಪರ್ಗಳು ಭಾಳ ಟಫ್ ಇದ್ದು. ಅವಾಗಿನ ಕ್ವಶನ್ ಪೇಪರ್ ಕೇವಲ ಬರೀ 20 ಪ್ರಶ್ನೆ ಇದ್ದು. ಅವಾಗ ಭಾಳ ರೀತಿ ಪ್ರಕಾರ ಪೇಪರ್ ಬಿಡಿಸ್ಬೇಕು. 50 ಗಣಿತ ಸ್ಪೀಡ್ ಗಣಿತ ಇದ್ದು ಅವಾಗ. ಆಮೇಲೆ 50 ಗಣಿತ 15 ನಿಮಿಷನ್ಯಾಗ ಮಾಡಬೇಕು. ನೋಡ್ರಿ, 50 ಗಣಿತಗಳನ್ನು 15 ನಿಮಿಷನ್ಯಾಗ ಮಾಡಬೇಕು. ಕ್ವಶನ್ ಪೇಪರ್ ಓಲ್ಡ್ ತೆಗೆದು ನೋಡ್ರಿ ಬುಕ್ನ್ಯಾಗ. ಅವಾಗ 20 ಪ್ರಶ್ನೆಗಳನ್ನು ಬಿಡಿಸಬೇಕಾದ್ರೆ ರೀತಿ ಪ್ರಕಾರ ಬಿಡಿಸಿದ್ರೆ ಮಾತ್ರ ಮಾರ್ಕ್ಸ್ ಕೊಡ್ತಿದ್ರು ಅವಾಗ. ಈಗ OMR ಬಂದಾವ. ಹುಡುಗರು ಫೇಲ್ ಆಗಲಾರ್ದಂಗೆ ಕ್ವಶನ್ ಪೇಪರ್ ಪಾಸ್ ಆಗೋದು ಬೇರೆ. ಇಂಥ ಟಫ್ ಕ್ವಶನ್ ಪೇಪರ್ಗಳನ್ನು ನೀವು ಏನಾದರೂ ಕಲ್ತ್ರಿ ಅಂತಂದ್ರೆ ನವೋದಯದಾಗಿನ ಕ್ವಶನ್ ಪೇಪರ್ ಬಾಯಲ್ಲಿ ಬಿಡಿಸಿ ಬಿಡ್ತೀರಿ ನಾವು. ಆದರೆ ಅಲ್ಲಿ ಸೀಟ್ ಕಡಿಮೆ ಇರೋದರಿಂದ ರಿಸಲ್ಟ್ ನಿಮಗೆ ಒಳಗೆ ತೊಗೊಳಂಗಿಲ್ಲ. ಅದು ಹೇಳ್ತೇನೆ ನಾನು. ಯಾಕಂದರೆ ಚಾಯ್ಸಿಂಗ್ ಕಂಪ್ಯೂಟರೈಸ್ಡ್ ಅವೆಲ್ಲ ಡ್ರಾದಾಗ ಹುಡುಗರು ಇಲೆಕ್ಟ್ ಆಗ್ತಿರ್ತಾವೆ. ಯಾಕಂದ್ರೆ ಪರ್ಸೆಂಟೇಜ್ ಸೇಮ್ ಬಂದು ಕೂತಾಗ ಏನು ಮಾಡ್ಲಿಕ್ಕೆ ಸಾಧ್ಯ ಅದ? ನಮ್ದು ರಿಸಲ್ಟ್ ಫೇಲ್ ಆಗ್ಯದ, ನಾವು ದಡ್ರು, ಈ ಭಾವನೆ ಮಾಡಬೇಡ್ರಿ. ಇದನ್ನು ನೀವು ಕಂಟಿನ್ಯೂ ಅಭ್ಯಾಸ ಮಾಡಿರಿ. ನಾಳೆ ಬ್ಯಾಂಕಿನ ಆಫೀಸರ್ ಆಗೋದು ಬರೆದಿಟ್ಟಂಗೆ ಆರಾಮ್ ಇಂಜಿನಿಯರು, ಡಾಕ್ಟ್ರು, ಎಲ್ಲ ರೀತಿಯ ಗಣಿತಗಳು ಬರ್ತಾವೆ. ಇದನ್ನು ಹೆಂಗೆ ಹಚ್ಚಬೇಕು, ಹೆಂಗೆ ಮಾಡಬೇಕು, ಇಂಥ ಗಣಿತಗಳು ವಿಶೇಷವು. ಇದು ಅತಿ ವಿಚಾರ ಮಾಡಿ ಮಾಡ್ತಕ್ಕಂಥ ಗಣಿತಗಳು ಇವು ಅನುಪಾತದಾಗ. ಇಂಥ ಗಣಿತಗಳನ್ನು ಸಹಿತ ನಿಮಗೆ ಸೀರಿಯಲ್ ನಂಬರ್ 8ರಾಗ ಹಾಕಿ ನಾನು ನೋಡ್ರಿ ನೀವು ಆ ಗಣಿತಗಳನ್ನು. ಅದಕ್ಕೆ ಈ ಅನುಕರ ನಂಬರ್ಕ SL ನಂಬರ್ 13 ಆ್ಯಂಡ್ SL ನಂಬರ್ 8 ಅಂತಂತ ನಿಮಗೆ ಯೂಟ್ಯೂಬ್ದೊಳಗದ. ಅದು 8 ಅಂದರೆ ಏನು ಹಿಂದೆ ನೀವು ಹೋದ್ರಿ ಅಂತಂದ್ರೆ ಆ 8ನೇ ಅನುಕರ ನಂಬರ್ದ ಫುಲ್ ಎಲ್ಲ ಅನುಪಾತ ಲೆಕ್ಕಗಳು, ಭಾಳ ದೊಡ್ಡ ದೊಡ್ಡ ಲೆಕ್ಕಗಳು. ಈಗ ನಮ್ಮ ನೆನಪಿಗೋಸ್ಕರ ಅದನ್ನ ಹಾಕೊಂಡಿರ್ತೀವಿ ನಾವು. ನೋಡ್ರಿ, 8ನೇ 3 8 3 3ನೇ 8 ಎರಡೂ ರೀತಿಯಿಂದ ಅಂತಿರ್ತಾರೆ. ಇದನ್ನು ನಾವು ಅನುಪಾತದಾಗ ಹೆಂಗೆ ಬರಿಬೇಕು ಅನ್ನೋದು ನೀವು ಮಾಡಿದ್ದೀರಿ ಅಂತಂದ್ರೆ ನಾ ತೋರಿಸ್ತೇನೆ ನಿಮಗೆ. ನಾ ತೋರಿಸಿದಿಂದ ಗಣಿತಗಳನ್ನು ನೀವು ಹೆಂಗೆ ಮಾಡಬೇಕು ಅನ್ನೋದು ತೋರಿಸ್ತೀನಿ. ಇಂಥವೆಲ್ಲ ವಿಶೇಷವಾದಂಥ ಗಣಿತಗಳು, ಇವು ಹೆಚ್ಚಿನ ನಾಲೆಜ್ ಇದು ಭಾರಿ ವಿಚಾರ ಮಾಡ್ತಕ್ಕಂಥ ಕ್ವಶನ್ ಪೇಪರ್. ನವೋದಯ ಪೇಪರ್ನ ಭಾಳ ಟಫ್ ತೆಗಿತಂದು. ಯಾಕಂದ್ರೆ ನಾನೇ ಬರೆದದ್ದು ಬುಕ್ ಇದು. ಅನುಪಾತದಾಗ ಹಿಂಗೂ ಯಾಕೆ ಇದು ಬರೀ ನವೋದಯಕ್ಕೆ ಅಷ್ಟೇ ಅಲ್ಲದೆ ಬ್ಯಾಂಕಿಗೆ ಕೇಳತಕ್ಕಂಥ ಕ್ವಶನ್ಗಳು. ಈಗಿಂದ ಕಲ್ತಿರ್ತೀರಿ. ನಾಳೆ CET ಒಳಗೆ ಎಲ್ಲಿ ಕೋಚಿಂಗ್ ತಗೋತೀರಿ ನೀವು ಅಲ್ಲಿ ರ್ಯಾಂಕ್ ಸ್ಟೂಡೆಂಟ್ ಇರಲೇಬೇಕು. ನೋಡಿ, ಈಗ ಅರ್ಥ ಮಾಡ್ಕೊರಿ. 8 3 ಅಂದ್ರೆ ಇದು ಪೂರ್ವ ಪದ, ಇದು ಉತ್ತರ ಪದ. ಬರೋಬ್ಬರಿ 8 ಅನುಪಾತ 3 ಹಿಂಗೆ ಹಚ್ಚಬೇಕು, ನೆನ್ಪಿಟ್ಕೊ. ಇದು ಮೊದಲಿನ ಪದ, ಇದು 2ನೇ ಪದ. ಇದು 1ನೇ ಪದ, ಇದು 2ನೇ ಪದ. ಇದು 1ನೇ ಪದ, ಇದು 2ನೇ ಪದ. ಇದು 1ನೇ ಪದ, ಇದು 2ನೇ ಪದ. ನೆನ್ಪಿಟ್ಕೊ. ಉತ್ತರ ಸಂಖ್ಯೆ 8 ಅನುಪಾತ 3 ಎಲ್ಲದ ಉತ್ತರ ಸಂಖ್ಯೆ B. ಆಮೇಲೆ ಇದನ್ನ ಹೆಂಗೆ ಮಾಡು ನೋಡ್ರಿ. 4 6 24 25 25 4 ಅಂಶ ಬಂತ. ಬರೋಬರಿ 25 ಅನುಪಾತ 4. ಒಂದಕ್ಕೊಂದು ಭಾಗ ಹೋಗಂಗಿಲ್ಲ. 25 ಅನುಪಾತ 4 ಎಲ್ಲದ ಉತ್ತರ B. ಇದನ್ನು ವಿಷಮ ಭಿನ್ನ ರಾಶಿ, ಇದು ಮಿಶ್ರ ಭಿನ್ನ ರಾಶಿ. ಇದನ್ನು ವಿಷಮ ಭಿನ್ನ ರಾಶಿ ಮಾಡ್ಕೊಂಡ್ಬಿಡ್ರಿ. 4 6 24 1 25 4 ಅಂಶ. ಇದು 1ನೇ ಪದ, ಇದು 2ನೇ ಪದ. ಇದು ಪೂರ್ವ ಪದ, ಇದು ಉತ್ತರ ಪದ. ಅಲ್ಲಿ 3.5 ಅದ. ಅದನ್ನು ಹೆಂಗೆ ಮಾಡಬೇಕು ಒಂದು ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ. ಭಾಳ ಹುಷಾರಲ್ಲೇ ಇರ್ಬೇಕಿರೋದು. 3.5 ಇದ್ದದ್ದನ್ನು 3.5 ಬರೋಬರಿ 35 ಮಾಡ್ಬೇಕಾದ್ರೆ ತಳಗೆ ನೀವು 10 ಇಡಬೇಕು. ದಶಮಾಂಶ ಸ್ಥಾನ ಕೊಡ್ಬೇಕು ನೀವು ತಳಗೆ. ತಿಳಿದಲ್ಲ? ನೋಡ್ರಿ, 5 2 5 7 ಬರೋಬರಿ 7 2 ಅಂಶ. ಇದನ್ನು ಅನುಪಾತದ ಹೆಂಗೆ ಇಡೋದು? 7 ಅನುಪಾತ 2. 7 ಅನುಪಾತ 2 ಎಲ್ಲದ ನೋಡ್ರಿ? ಉತ್ತರ ಸಂಖ್ಯೆ A. ನಿಮಗೆ ಕಲಿಯೋದು ಎಷ್ಟು ಇಂಟ್ರೆಸ್ಟ್ ಬರ್ತದೆ ಅದು ಗಣಿತ ಕಲಿಬೇಕನ್ನೋದು ಮನಸ್ಬೇಕು. ಭಾರಿ ನೀವು ಊಟ ಬಿಟ್ಟು ಕೂಡ್ತೀರಿ ಅಭ್ಯಾಸಕ್ಕೆ ಒಳಗೊಬ್ಬೊಬ್ರು.
ಯಾಕಂದ್ರೆ ಕಲಿಬೇಕನ್ನೋದಿತ್ತು ಅಂದ್ರೆ ನಾಳೆ ನಿಮ್ಗೆ ಇದು ಸಂಪತ್ತು ಕಲ್ತಾರಂದ್ರೆ ಎಲ್ಲರಿಗೂ ಸಂಪತ್ತು ಇದು. ಇದನ್ನು ಕಲ್ತು ಹೇಳೋರ್ಗು ಸಂಪತ್ತು, ವಿದ್ಯಾರ್ಥಿಗಳಿಗೆ ಸಂಪತ್ತು, ನಮಗೆ ಸಂಪತ್ತು. ನಮಗೆ ವಿದ್ಯಾ ಸಂಪತ್ತು ಹೆಚ್ಚಾಗ್ತದೆ ಕಲಿಸೋದ್ರಿಂದ. ನೋಡ್ರಿ ಇದನ್ನ ಹೆಂಗೆ ಮಾಡ್ಬೇಕು ನೋಡ್ರಿ. 2.5% ಬರೋಬರಿ. ಇಲ್ಲಿ 25 ಮಾಡಿದರಿ ಅಂದ್ರೆ ಒಂದು ಕೆಲಸ ತೆಳಗೆ ನೀವು 10 ಇಡಬೇಕಿನ್ನ ಸ್ಥಾನ ಬೆಲೆ 10 ಇಡ್ರಿ. ಈ 100 ಇದ್ರ ಮುಂದೆ ಇಡ್ರಿ. ಇಟ್ರೆ 25 ಒಂದಲೆ 25 4 ಬರೋಬರಿ 1/40 ಆತು. ಬರೋಬರಿ 1:40. 1:40 ಎಲ್ಲದ ಉತ್ತರ ಸಂಖ್ಯೆ ಎ. ನೋಡಿ ಇಂಥ ಗಣಿತಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊರಿ. ಮುಂದೆ ಗಣಿತಗಳು ಇದರಾಗೆ ಗಣಿತಗಳು ಎಷ್ಟು ಭಾರಿ ಬರ್ತಾವಂದ್ರೆ ಇನ್ನು ನೀವು ಮಾಸ್ಟರ್ ಗೈಡ್ದ ಗಣಿತಗಳು ಸಹಿತ ಕ್ರಮಬದ್ಧವಾಗಿ ಎಲ್ಲ ಗಣಿತಗಳನ್ನು ಹಾಕಿ ತಿಳಿಸ್ತು. ಮಾಸ್ಟರ್ ಗೈಡಿಂದು ನವೋದಯ ಚಾಲೆಂಜ್ 2 ಇದ್ರೆ ಸಾಕು. ನೋಡ್ರಿ ಇನ್ನು ಮಾಸ್ಟರ್ ಗೈಡಿದ್ದು ಬರ್ತಾವೆ, ಇನ್ನು ತುಸುದಿಂದ ಬರ್ತಾವೆ. ಅವು ಕ್ರಮಬದ್ಧವಾಗಿ ಅದು ಅಭ್ಯಾಸ ಭಾಳ ಭಾರಿ ಅದ, ಅದರನ್ನು ಎಲ್ಲ ಹಾಕ್ತವೆ. ಚೆನ್ನಾಗಿ ಬಿಡಿಸ್ಕೊಡ್ರಿ ಸೇರಿದ.